ಒದಗಿಸಿದ್ದಾರೆ. ಆದರೆ ನಾನು ಅವರೊಂದು 2-3 ಪ್ರಶ್ನೆಗಳನ್ನ ಕೇಳೋಕ್ಕೆ ಬಯಸ್ತಾ ಇದ್ದೀನಿ. 5 ಮಂದಿ ಇದ್ದೀರಿ, ಒಂದೊಂದು ಕೇಳ್ರಿ. 1,27,00,000 ಕಾರ್ಡಲ್ಲಿ 40 ಲಕ್ಷ ಕಾರ್ಡ್ಗಳು ಬೋಗಸ್ ಇವೆ ಅಂತೇಳಿ ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ. ಅಂದರೆ ಆಲ್ಮೋಸ್ಟ್ 30% ಬೋಗಸ್ ಕಾರ್ಡ್ಗಳಿದ್ದಾವೆ. ಆ ಕಾರ್ಡ್ಗಳು ಯಾವ್ಯಾವ ಮಾನದಂಡದಲ್ಲಿ ವಾಪಸ್ ತೊಗೊಂಡಿದ್ದೀವಿ, ಯಾವ್ಯಾವ ಅರ್ಹತೆ ಮೇಲೆ ಕಾರ್ಡ್ ಕೊಟ್ಟಿದ್ದೀವಿ BPL ಅಂತ ಮಾನ್ಯ ಸಚಿವರು ಇಲ್ಲಿ ಹೇಳಿದ್ದಾರೆ ಉತ್ತರದಲ್ಲಿ. ಆದರೆ ಈ 40 ಲಕ್ಷ ಬೋಗಸ್ ಕಾರ್ಡ್ಗಳನ್ನ ಹಂಚಿದ್ರಲ್ಲ, ಈಗ ಯಾವ್ಯಾವ ಮಾನದಂಡದಲ್ಲಿ ಬರೋದಿಲ್ಲ ಅವರು ಅಂತೇಳಿ ವಾಪಸ್ ತೊಗೊಂಡಿದ್ದೀರಲ್ಲ, ಅವ್ರಿಗೆ ಈ ಬಗ್ಗೆ ಸರ್ಕಾರ ಏಕೆ ಎಚ್ಚೆತ್ತುಕೊಳ್ಳಲಿಲ್ಲ? ರಾಜ್ಯದ 6 ಕೋಟಿ ಜನಸಂಖ್ಯೆಯಲ್ಲಿ 4 ಕೋಟಿ ಜನಸಂಖ್ಯೆ ಬಡವರಿದ್ದಾರೆ. ದಯವಿಟ್ಟು ಸರ್ಕಾರ ಈ ಬಗ್ಗೆ ಸ್ಪಷ್ಟ ಉತ್ತರ ನೀಡಬೇಕು. ಈ ರೀತಿ ಬೋಗಸ್ ಕಾರ್ಡ್ ನೀಡಿದ ಅಧಿಕಾರಿಗಳು, ಸಿಬ್ಬಂದಿಗಳ ವಿರುದ್ಧ ಇಲ್ಲಿಯ ತನಕ ಯಾವುದೇ ಗೌಡ್ರೆ ಕ್ವಶನ್ ಕೇಳಿ ಓದಬೇಡ್ರಿ. ಕಾನೂನು ಕ್ರಮ ಕ್ವಶನ್ ಕೇಳಿ ಕೂಡ್ರಿ. ಅವೆಂಟಿ ಸೋಜಾ ಕ್ವಶನ್ ಕೇಳಿ ಓದಬೇಡ್ರಿ. ಕ್ವಶನ್ ಕೇಳಿ, ಕ್ಲಾರಿಫಿಕೇಶನ್ ಕೇಳಿ. ಒಟ್ಟು 3,45,400 ಇಲ್ಲ ಎಲ್ಲರೂ ನೀವು ಬರ್ಕೋರಿ. ಅಷ್ಟ್ರದ್ದು ಮುಗಿದ ಉತ್ತರ ಹೇಳಿ, ನೀವು ನೋಟ್ ಮಾಡ್ಕೊಳ್ಳಿ. ರಾಜ್ಯದಲ್ಲಿ ಒಟ್ಟು 3,45,463 ಅನರ್ಹ ಆದ್ಯತಾ ಪಡಿತರ ಚೀಟಿಗಳನ್ನು ರದ್ದು ಮಾಡಿದ್ದೀರಿ ಅಂತ ತಾವು ಹೇಳಿದ್ದೀರಿ. ಅದಕ್ಕೆ ಕಾರಣಗಳು ಕೇಳಿದಾಗ ಒಂದು ಸರ್ಕ್ಯುಲರ್ ಅನ್ನು ಮೊನ್ನೆ 22/11/2024 ಒಂದು ಸರ್ಕ್ಯುಲರ್ ಅನ್ನು ಹೊರಡಿಸಿ ನಿರ್ದೇಶನ ಕೊಟ್ಟಿದ್ದೀರಿ. ಏನು ಅಂದರೆ ಯಾರ್ಯಾರಿಗೆ ರದ್ದು ಮಾಡಬೇಕು ಅಂದಾಗ ಆದಾಯ ತೆರಿಗೆ ಪಾವತಿದಾರರು, ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಪಡಿತರ ಚೀಟಿಗಳನ್ನು ಹಿಂದಿನಂತೆ ಆದ್ಯತಾ ಪಡಿತರ ಚೀಟಿಗಳನ್ನು ಮರುಸ್ಥಾಪಿಸಲಾಗುವುದು ಅಂತ ಹೇಳಿದ್ದೀರಿ. ನನಗೆ ಬೇಕಾದ ಕ್ಲಾರಿಫಿಕೇಶನ್ ಏನು ಅಂದರೆ, ತಾವು 4 ಕಾರಣಗಳನ್ನು ಕೊಟ್ಟು ಇಂಥವರಿಗೆ ಕಟ್ ಮಾಡಿ ಅಂತ ಹೇಳಿದ್ದೀರಿ. ಅದರಲ್ಲಿ ನಾನು 3ನೇದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮೂರನೇದರಲ್ಲಿ ಜೀವನೋಪಾಯಕ್ಕಾಗಿ ಸ್ವತಃ ಓಡಿಸುವ ಒಂದು ವಾಣಿಜ್ಯ ವಾಹನವನ್ನು, ಅಂದರೆ ಟ್ರ್ಯಾಕ್ಟರು, ಮ್ಯಾಕ್ಸಿ ಕ್ಯಾಬು, ಟ್ಯಾಕ್ಸಿ ಇತ್ಯಾದಿಯನ್ನು ಹೊಂದಿದ ಕುಟುಂಬಗಳನ್ನು ಹೊರತುಪಡಿಸಿ 4 ಚಕ್ರದ ವಾಹನ ಹೊಂದಿರುವ ಎಲ್ಲ ಕುಟುಂಬಗಳು ಅಂತ ಹೇಳಿದ್ದಾರೆ ಸರ್. ಈ 4 ತಾವು ಹೇಳಿದಂಥ 3 ವಾಹನಗಳು, ವಾಣಿಜ್ಯ ವಾಹನಗಳನ್ನು ಪಡೆಯಬೇಕಾದ್ರೆ ಎನಿಬಡಿ ಬ್ಯಾಂಕಿಗೆ ಹೋದರೆ, ಸಾಲ ಕೇಳಲಿಕ್ಕೆ ಹೋದರೆ ಅವ್ರು ಏನು ಹೇಳ್ತಾರೆ ಸಭಾಪತಿಗಳೇ, ನಿಮ್ಮನ್ನ ಇನ್ಕಮ್ ಪ್ರೂಫ್ ತನ್ನಿ ಅಂತ ಕೇಳ್ತಾರೆ. ಒಂದು ವಾಹನಕ್ಕೆ 6 ಲಕ್ಷ 10 ಲಕ್ಷ ರೂಪಾಯಿ ಇರ್ತದೆ, ಅದು ಕಮರ್ಷಿಯಲ್ ವಾಹನ ಇರ್ತದೆ. ಅವ್ರು ಏನು ಮಾಡ್ತಾರೆ, ಇದಕ್ಕೆ ಚಾರ್ಟರ್ಡ್ ಅಕೌಂಟ್ ಹತ್ರ ಹೋಗಿ ಪಾನ್ ಕಾರ್ಡ್ ಮಾಡಿ ಅಲ್ಲಿ ಅವರು ಇನ್ಕಮ್ ಇದೆ ಅಂತ ತೋರಿಸ್ತಾರೆ, 3 ಲಕ್ಷ 2 ಲಕ್ಷ ಇದೆ ಅಂತ. ಆವಾಗ ಸಭಾಪತಿಗಳೇ ಆಟೋಮ್ಯಾಟಿಕ್ ಇದು ಆಧಾರಿಗೆ ಲಿಂಕ್ ಆಗುತ್ತೆ, ಇವನ BPL ಕಾರ್ಡು ರದ್ದಾಗ್ತದೆ. ಹಾಗಾಗಿ ನೀವು ಅದನ್ನು ಒಂದು ಹೇಳ್ತೀರಿ. ನೀವೇನಾದರೂ ಜಾಸ್ತಿ ಇನ್ಕಮ್ ಫೈಲ್ ಮಾಡಿದ್ದೀರಾ ಅಂತ ನೀವು ಕೇಳಲಿಕ್ಕೆ ಹೋದರೆ ಇನ್ಕಮ್ ಟ್ಯಾಕ್ಸ್ನವ್ರು ಏನು ಹೇಳ್ತಾರೆ, ನೋಡಿಯಪ್ಪ 3 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥದ್ದು ಅವಶ್ಯಕತೆ ಇಲ್ಲ, ನಾನು ನಿಮಗೆ ನೋಟಿಸ್ ಕೊಟ್ಟಿಲ್ಲ, ನೀವು ನನಗೆ ಬಂದು ನೋಟಿಸ್ ಕೊಡಲಿಲ್ಲ ಅಂತ ಹೇಳಿ ನೀವು ಕ್ಲಾರಿಫಿಕೇಶನ್ ಕೊಡಿ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ಲ ಅಂತೇಳಿ ಏನಾದ್ರು ಎಂಡೋಸ್ಮೆಂಟ್ ಕೊಡಿ ಹೇಳಿದರೆ ನಾನು ಯಾಕೆ ಕೊಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ತಮ್ಮ ಡಿಪಾರ್ಟ್ಮೆಂಟಿಂದ ಒಂದು ಹೊಂದಾಣಿಕೆ ಬೇಕು. ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಮೋಸ್ಟ್ ಆಫ್ ದಿ ರೇಷನ್ ಕಾರ್ಡ್ ಇವತ್ತು ರದ್ದಾಗಿದ್ದರೆ ದಟ್ ಈಸ್ ಜಸ್ಟ್ ಬಿಕಾಸ್ ದೇ ಹ್ಯಾವ್ ಪೇಯಿಂಗ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳುವಂತ ಒಂದು ಕಾರಣಕ್ಕಾಗಿ. ಇನ್ಕಮ್ ಟ್ಯಾಕ್ಸ್ ಹೆಚ್ಚು ಇಲ್ಲ, ಕಟ್ಟುವುದೂ ಇಲ್ಲ. ಆದರೆ ಕಟ್ಟದೇ ಇದ್ದಾಗ ಆ ಕುಟುಂಬಕ್ಕೆ ನಷ್ಟ ಆಗ್ತದಲ್ಲ, ಇದರ ಬಗ್ಗೆ. ಮತ್ತೆ 200 ಯೂನಿಟ್ ಎಲೆಕ್ಟ್ರಿಸಿಟಿ ಫ್ರೀ ಸರ್, 150 ಯೂನಿಟ್ ಅಂದ್ರೆ ನಾವು ಗ್ಯಾರಂಟಿಯಲ್ಲಿ ಬಳಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ನೀವು 150 ಜಾಸ್ತಿ ಇರಬಾರ್ದು. BPL ಕಾರ್ಡ್ ಹೇಗಿರ್ತದೆ? ಮಾನ್ಯ ಸಭಾಪತಿಗಳೇ, ಈಗ ಅವರಿಬ್ಬರು ಕೇಳಿರೋ ಪ್ರಶ್ನೆಯನ್ನು ಅನುಮೋದಿಸ್ತಾ ನಾನು ಕೆಲವು ಅಡಿಷನಲ್ ಆಗಿ ಕೇಳಕ್ಕೆ ಬಯಸೋದೇನು ಅಂತ ಹೇಳಿದ್ರೆ, ಅರ್ಹ ಮತ್ತು ಅನರ್ಹ ಅನ್ನೋದ್ರ ನಡುವಿನ ಮಾನದಂಡವನ್ನು ಸ್ಪಷ್ಟವಾಗಿ ಸರ್ಕಾರ ಹೇಳಿದೆ. ಅಂದರೆ ಸರ್ಕಾರದ ಲೆಕ್ಕದಲ್ಲಿ 5,29,00,000 ಜನ ಅರ್ಹರಿದ್ದಾರ? ನೀವು ಹೇಳಿದ ಮಾನದಂಡದ ವ್ಯಾಪ್ತಿಯೊಳಗೆ ಬರ್ತಾರ? ಬರೋದಾದ್ರೆ ನಮ್ಮ ಸಮೃದ್ಧ ಕರ್ನಾಟಕ ಅನ್ನೋದಕ್ಕೆ ಅರ್ಥ ಇದೆಯಾ? ಇಷ್ಟು ಜನ ಬಡವರಿರುವಂಥ ರಾಜ್ಯ ಸಮೃದ್ಧ ಕರ್ನಾಟಕ ಅಂತ ನಾವು ಹೇಗೆ ನಮ್ಮ ಬೆನ್ನು ತಟ್ಕೊಳ್ಳೋಕ್ಕಾಗತ್ತೆ? ಮತ್ತು ಈಗ ಇಷ್ಟು ಜನ ಅರ್ಹರು ಅದನ್ನು ಉಪಯೋಗಿಸ್ಕೊಳ್ಳೋದಾದರೆ ಪ್ರತಿನಿತ್ಯ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಅನ್ನೋದು ಸುದ್ದಿ ಆಗುತ್ತಲ್ಲ, ಆದರೆ ಅಕ್ಕಿ ಯಾರು ಕೊಡೋದು ಕಾಳಸಂತೆಗೆ? ಎಲ್ಲಿಂದ ಬರ್ತಾ ಇದೆ ಅದು? ಅಲ್ಲಿಗೆ
ಅರ್ಹ ಮತ್ತು ಅನರ್ಹ ಅನ್ನೋದ್ರ ನಡುವಿನ ಮಾನದಂಡವನ್ನು ನಾವು ನಮ್ಮ ರಾಜಕೀಯ ಅನುಕೂಲಕ್ಕೆ ಬಳಕೆ ಮಾಡ್ಕೊಳ್ತಿದ್ದೀವಿ ಅಂತ ನನ್ನ ಆಪಾದನೆ. ಹಾಗಾಗಿ ಒಬ್ಬ ಅರ್ಹರಿಗೂ ತಪ್ಪು ಹೋಗಬಾರ್ದು, ಅನರ್ಹರಿಗೆ ಅನಾವಶ್ಯಕವಾಗಿ ಈ ಸೌಲಭ್ಯ ಸಿಗದು ಅದು ಕಾಳಸಂತೆಗೆ ನಾವು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತಾ ಇದೆ. ಇದನ್ನು ನಿಯಂತ್ರಿಸೋದಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮ ಏನು? ಸಭಾಪತಿಗಳೇ, ನೋಡಿ, ಸಚಿವರು ಕೊಟ್ಟಿರತಕ್ಕಂಥ ಉತ್ತರದಲ್ಲಿ ಬಹಳಷ್ಟು ಲೋಪದೋಷಗಳಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ಇವತ್ತು BPL ಕಾರ್ಡು ವಿತರಣೆ ಮಾಡುವಾಗ ಅರ್ಹರ ಅನರ್ಹರ ಅಂಥೇಳಿ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡದೆ ಅದನ್ನು ಕೊಟ್ಟಿರತಕ್ಕಂಥ ಅಧಿಕಾರಿಗಳ ವಿರುದ್ಧ ನೀವು ಏನು ಕ್ರಮ ತಗೊಂಡಿದ್ದೀರಾ? ಇವತ್ತು ಸರ್ಕಾರದ ಬೊಕ್ಕಸಕ್ಕೆ ಹಾನಿಯಾಗುತ್ತೆ ಅಂತ ಹೇಳಿ ನೀವು ಒಂದಷ್ಟನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ, ಒಂದಷ್ಟು ಜನಕ್ಕೆ ಮಾತ್ರ ಮುಂದುವರಿಸ್ತೀವಿ ಅಂತ ಹೇಳೋ ಥರ ಇವತ್ತು ನಮಗೆ ಅನ್ನಿಸ್ತಾ ಇದೆ. ಬಹುಶಃ ನಾನು ಕೇಳೋದಿಷ್ಟೇ, BPL ಕಾರ್ಡು ವಿತರಣೆ ಮಾಡುವಾಗ ಅದು ಎಲ್ಲವನ್ನು ಕೂಡ ಪರಿಶೀಲನೆ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಇವತ್ತು ಸರ್ಕಾರ ಮನಸ್ಸು ಬಂದಂಗೆ ಇವತ್ತು ನಾವು ಕ್ಯಾನ್ಸಲ್ ಮಾಡಿಬಿಡ್ತೀವಿ, ಇಷ್ಟು ಇನ್ಕಮ್ ಟ್ಯಾಕ್ಸು ಮತ್ತೊಂದು ಮಗದೊಂದು ಅಂತ ಹೇಳ್ತಾ ಇದ್ದೀರಾ. ಅದನ್ನು ಸ್ಪಷ್ಟೀಕರಣ ಕೊಡಿ. ನೀವು ಅರ್ಹರು ಮತ್ತು ಅನರ್ಹರು ಏನು ಮಾನದಂಡ ಏನು ಅದನ್ನು ಪಕ್ಕ ಹೇಳಿ, ಜನಗಳಿಗೂ ಗೊತ್ತಾಗ್ಲಿ. ಒಂದೊಂದು ಸತಿ ಒಂದೊಂದು ಹೇಳಿಕೆ ಬರ್ತಾ ಇದೆ ನಿಮ್ಮ ಸರ್ಕಾರದಿಂದ, ಅದನ್ನು ಸ್ಪಷ್ಟಪಡಿಸಿ ಮತ್ತೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಬೆಂಗಳೂರಲ್ಲಿ ಸಚಿವರೇ, ಪ್ರತಿ ರೇಷನ್ ಕಾರ್ಡ್ ಮೇಲೆ ಪ್ರತಿ ಕಾರ್ಡ್ಗೆ ಪಡಿತರ ಅಂಗಡಿಗಳ ಅಲ್ಲಿ ಯಾರು ಇರ್ತಾರೆ ಸಿಬ್ಬಂದಿ 20 ರೂಪಾಯಿ ತಗೋತಾರೆ. ಯಾತಕ್ಕೋಸ್ಕರ ತಗೋತಾರೆ ಅವರು? ಅದನ್ನು ಯಾವತ್ತಾದ್ರು ನೀವು ನೋಡಿದ್ದೀರಾ? ಅಧಿಕಾರಿಗಳು ವಸೂಲಿ ಯಾಕೆ ಮಾಡ್ತಾರೆ? ಸರ್ಕಾರದ ಏನಾದ್ರು ಆದೇಶ ಆಗಿದೆಯಾ ವಸೂಲಿ ಮಾಡಿ ಕೊಡಿ ಅಂತೇಳಿ? ಯಾತಕ್ಕೋಸ್ಕರ ಮಾಡ್ತಾರೆ? ಅವ್ರ ಮೇಲೆ ಏನು ಕ್ರಮ ತಗೋತೀರಾ ಅದನ್ನು ನೋಡಿ. ಆಮೇಲೆ ಸುಮಾರು 1.5 ಕೋಟಿ ಕಾರ್ಡುಗಳು ಇವತ್ತು BPL ಪಡಿತರ ಅಕ್ಕಿದಾರರಿಗೆ ಕಡಿಮೆ ಅಕ್ಕಿ ಕೊಟ್ಟು ಮಾರುಕಟ್ಟೆಯಲ್ಲಿ ದುಬಾರಿ ಹಣಕ್ಕೆ ಮಾರಾಟ ಆಗ್ತಾ ಇದೆ. ಅದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಅದರಲ್ಲಿ ಒಂದು ಅಂಶವನ್ನು ಲಂಚದ ರೂಪದಲ್ಲಿ ಇವೆಲ್ಲೋ ಪಡ್ಕೋತಾ ಇದ್ದಾರೆ. ಅದ್ರ ಕಡೆ ಕೂಡ ತಾವು ಗಮನ ಹರಿಸಬೇಕು ಅನ್ನೋದನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಪ್ರಶ್ನೆಗಳು ಕೇಳ್ತಕ್ಕಂಥ ಎಲ್ಲರೂ ಮಾತಿಗೆ ಕೂಡ ನಾನು ಸಹಮತವನ್ನು ವ್ಯಕ್ತಪಡಿಸಿ BPL ಪಡಿತರ ಚೀಟಿಗಾಗಿ ಸಲ್ಲಿಕೆ ಆಗಿರುವ ಬಾಕಿ ಇರುವ ಅರ್ಜಿಗಳ ಸಂಖ್ಯೆ ಎಷ್ಟು, ಯಾವ ಕಾರಣಕ್ಕೆ ಉಳಿದಿದ್ದಾವೆ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದೀನಿ. ಅದಕ್ಕೆ ಈಗಾಗಲೇ ಸನ್ಮಾನ್ಯ ಸಚಿವರು ಉತ್ತರ ಕೊಟ್ಟಿದ್ದಾರೆ. 2,34,631 ಅರ್ಜಿಗಳ ಪೈಕಿ 1,69,630 ಅರ್ಜಿಗಳು ವಿಲೇವಾರಿಯಾಗಿದ್ದಾವೆ. ಇನ್ನೂ 59,520 ಅರ್ಜಿಗಳು ತಿರಸ್ಕೃತಗೊಂಡಿದ್ದಾವೆ, ಪೆಂಡಿಂಗ್ ಇದ್ದಾವೆ ಅಂತಕ್ಕಂಥ ಕೊಟ್ಟಿದ್ರಿ. ಅವು ಯಾವ ಕಾರಣಕ್ಕಾಗಿ ಪೆಂಡಿಂಗ್ ಆಗಿದ್ದಾವೆ, ಅವುಗಳನ್ನು ಯಾವ ಕಾಲಮಿತಿಯಲ್ಲಿ ವಿತರಿಸ್ತೀರಿ ಅಂತಕ್ಕಂಥದ್ದನ್ನು ದಯವಿಟ್ಟು ಹೇಳಬೇಕು. ಹಾಗೆ ಇವತ್ತು BPL ಕಾರ್ಡ್ಗಳನ್ನು ರದ್ದು ಮಾಡಿ 3,35,463 ಅನರ್ಹರ ಪಡಿತರ ಚೀಟಿಗಳನ್ನು ರದ್ದುಪಡಿಸಿದ್ದೀರಿ. ಆ ಅವಧಿಯಲ್ಲಿ ಅನರ್ಹರಿಗೆ ಕೊಟ್ಟಿರ್ತಕ್ಕಂಥ ಆಹಾರ ಧಾನ್ಯಗಳ ಮೊತ್ತ 13,51,30,30,858 ರೂಪಾಯಿಗಳು. ಇಷ್ಟು ಮೊತ್ತದ ಆಹಾರವನ್ನು ಅನರ್ಹರಿಗೆ ವಿತರಿಸಿದಾಗ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಥವಾ ಇದನ್ನು ಮರು ವಸೂಲಿ ಯಾವ ರೀತಿ ಆಗ್ತದೆ ಅಂತಕ್ಕಂಥ ತಿಳಿಸಬೇಕು. ಅದ್ರ ಜೊತೆಯಲ್ಲಿ ಒಂದೇ ಸರ್, ಏಕ ವ್ಯಕ್ತಿ ಇದ್ದಾಗ, ಸಿಂಗಲ್ ಪರ್ಸನ್ ಇದ್ದಾಗ ಇವತ್ತಿಗೂ ಪಡಿತರ ಚೀಟಿಯನ್ನು ಕೊಡ್ತಾ ಇಲ್ಲ. ಒಬ್ಬ ಗಂಡ ಹೆಂಡತಿ ಇರ್ತಾರೆ, ಒಬ್ಬ ತೀರ್ಕೊಂಡಿರ್ತಾರೆ, ಒಬ್ಬರೇ ಉಳಿದಿರ್ತಾರೆ, ಮಕ್ಕಳು ಇರೋದಿಲ್ಲ. ಅಂಥ ಕುಟುಂಬಗಳು ಕೂಡ ರಾಜ್ಯದಲ್ಲಿ ಸಾಕಷ್ಟಿದ್ದಾವೆ. ಅವರು ಏಕ ವ್ಯಕ್ತಿ ಇರ್ತಕ್ಕಂಥ ವ್ಯಕ್ತಿಗೆ ಅಥವಾ ಸಿಂಗಲ್ ಪರ್ಸನ್ ಇರ್ತಕ್ಕಂಥವ್ರು ಕೂಡ ಪಡಿತರ ಚೀಟಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ತಾವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಎಲ್ಲಕ್ಕೂ ಒಮ್ಮೆ ಹೇಳಿಬಿಡಿ ಉತ್ತರ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರಾದಂಥ TN ಜಯರಾಯಗೌಡರು, ಡಿಸೋಜ ಅವರು, ಸನ್ಮಾನ್ಯ ರವಿ ಅವರು, ಶರವಣ ಅವರು, ನಿರಾಣಿ, ಹನುಮಂತಪ್ಪ, ರುದ್ರಪ್ಪನವರು, ಇವರು 3 ಪಾರ್ಟಿಯವರು ಸೇರಿ ಕೇಳಿದ್ದಾರೆ ಪ್ರಶ್ನೆ. 3 ತಿಂಗಳು ಟೈಮ್ ಕೊಟ್ಟರೆ ಪೂರ್ತಿ ಇದನ್ನು ಸಮರ್ಪಕವಾಗಿ ಮಾಡಲಿಕ್ಕಾಗ್ತದೆ. ಸಬ್ಜೆಕ್ಟ್ ಟು ಕಂಡೀಷನ್
ಇವರು ಬೆಳಗಾದ್ರೆ ಯಾವುದೋ ಕಾರ್ಡ್ ನಿಂತಿದೆ ಅಂದರೆ ಮಾಧ್ಯಮಕ್ಕೆ ಹೋಗ್ತಾರೆ. ಮೊನ್ನೆ ಮಾಡಿದ್ವಿ 13 ಲಕ್ಷ ಕಾರ್ಡನ್ನು ಪರಿಷ್ಕರಣೆ ಮಾಡಿದಾಗ 3,35,000 ಜನ ಅನರ್ಹರು ಅಂತ ಬಂತು. ಅದನ್ನು ಪಟ್ಟಿ ಮಾಡಿ ನಾವು ಲೆಕ್ಕಾಚಾರ ಮಾಡೋ ಒಳಗಡೆ ಎಲ್ಲೋ 100ಕ್ಕೆ 1-2 ಕಾರ್ಡು BPLನವ್ರಿಗೆ ತೊಂದರೆ ಆಗಿತ್ತು. ಅದನ್ನು ಓಪನ್ ಮಾಡಿ BPL ಯಾರಿದ್ದರೂ ಕೂಡ ಬಂದು ತಕ್ಷಣ ನೀವು PDSL ತಗೊಬೋದು ಅಂತ. ಇವರು ಸಹಕಾರ ಕೊಟ್ಟರೆ 3 ತಿಂಗಳು ಸಾಕು. ನಮ್ಮ ಜಯರಾಜಗೌಡರು ಹೇಳಿದಾಗ 40% 30% ಇಲ್ಲ, ಆವರೇಜ್ ಒಂದು 20% ಇದೆ ಕಾರ್ಡು. APLಗೆ ಹೋಗುವಂಥವರು BPLನಲ್ಲಿ ಇದ್ದಾರೆ, ಲೆಕ್ಕಾಚಾರ ಮಾಡಿದ್ದು. ಫೈನ್ ಕೂಡ ಆಗಿತ್ತು. ಈಗ ರವಿಯವರು ಹೇಳಿದರು, ಈ ತಾರತಮ್ಯಗಳಿಗೆಲ್ಲ ನಾವು ಉತ್ತರ ತಯಾರು ಮಾಡಿ 3 ತಿಂಗಳಿಂದ ಅಧಿಕಾರಿಗಳನ್ನ ಹಚ್ಚಿ ಎಲ್ಲ ವ್ಯವಸ್ಥೆ ಮಾಡಿ ನಾವು ಶೋಧನೆ ಮಾಡಿದ್ವಿ. ಎಲ್ಲ ಮಾಡಿ ರೆಡಿ ಮಾಡಿ ಇಷ್ಟು ಹಣ ದುರುಪಯೋಗ ಆಗ್ತಾ ಇದೆ, ಇದನ್ನು ತಡೆಗಟ್ಟಬೇಕು ಅಂತೇಳಿ ಕೆಲವು ಅನರ್ಹರು ತಗೊಂಡಿದ್ದವರಿಗೆ ಪೆನಾಲ್ಟಿ ಕೂಡ ಹಾಕಿದ್ವಿ. ಇಷ್ಟೆಲ್ಲ ಮಾಡಿದರೂ ಕೂಡ ಸಹಕಾರ ಇಲ್ಲದೆ ಹೋಯ್ತು. ಸಂಬಂಧವಿಲ್ಲದ್ದು ಮಾಧ್ಯಮಕ್ಕೆ ಹೋಗಿ ಮತ್ತೆ ನಾನು ಕಾರ್ಡ್ಗಳು ವಾಪಸ್ ತರುವಂಥ ವಾತಾವರಣ ನಿರ್ಮಾಣ ಆಯಿತು. ಇದಕ್ಕೆ ಪಕ್ಷಾತೀತವಾಗಿ ಪಕ್ಷ ಇದೆ, ರಾಜಕೀಯ ಮಾಡಬೇಕು. ಇದನ್ನು ಸರಿಪಡಿಸೋಕೆ ಯಾರು ಇಲ್ಲಿವರೆಗೂ ಮಂತ್ರಿಗಳು ಪ್ರಯತ್ನ ಮಾಡಿದ್ರು ಸಹಕಾರ ಕೊಟ್ಟಿಲ್ಲ. ಸಹಕಾರ ಕೊಟ್ಟರೆ ಇದನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಕಂಡೀಷನ್ಸ್ ನಮ್ಮ ಡಿಸೋಜಿ ಅವರು ಕೇಳಿದ್ರು, ಇದೆಲ್ಲ ಕೂಡ ನಿಮಗೆ ವರದಿ ಕೊಟ್ಟಿದ್ದೀನಿ. ಏನೇನಿದೆ ಕೇಂದ್ರ ಸರ್ಕಾರದ ಮಾರ್ಗದರ್ಶನದಲ್ಲಿ ಕಂಡೀಷನ್ಸು 5 ಕಂಡೀಷನ್ಸ್ ಹೇಳಿದ್ದೀವಿ. ಆ ಕಂಡೀಷನ್ಸನ್ನು ನಾನು ಕೊಟ್ಟಿದ್ದೀನಿ, ಓದಬೇಕಂದ್ರೆ ಓದಿ ಹೇಳಿ. ಬೇಡ ಹೇಳ್ಕೊಟ್ಬಿಡಿ, ಸಾಕು ಸಾಕು ಸಾಕು. ಸಹಕಾರ 1ರಲ್ಲಿ 12 ನಿಮಿಷ ಸಾಧನೆ ಮಾಡೋಕ್ಕಾಗುತ್ತೆ. ಉಳಿದಿದ್ದು ಏನು ಹೇಳಿದ್ರು 20 ರೂಪಾಯಿ ಇಲ್ಲೇ ಶರಣ ಅವ್ರು ಕೇಳಿದಾಗ 20 ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ. ನೀವು ಯಾರು ಕೊಟ್ಟಿದ್ದಾರೆ ಅಂತ ಯಾರಾದರೂ ಲಿಖಿತ ಅರ್ಜಿ ಕೊಟ್ಟರೆ ನಾವು ತಕ್ಷಣ ಕ್ರಮ ತಗೊತೀವಿ. ಸರ್ಕಾರ ಯಾವುದು ಕೂಡ 20 ಆಗಲಿ 10 ರೂಪಾಯಿ ವಸೂಲು ಮಾಡ್ತಾ ಇಲ್ಲ. ಅಂತಹ ಅಧಿಕಾರಿಗಳಿದ್ದರೆ ಅರ್ಜಿ ಕೊಟ್ಟರೆ ತಕ್ಷಣ ಕ್ರಮ ತೆಗೆದುಕೊಳ್ತೀವಿ. ಕಾರ್ಡನ್ನು ರದ್ದು ಮಾಡ್ತಾರೆ, ಅವರಿಂದ ದಂಡ ವಸೂಲು ಮಾಡ್ತಾರೆ. ಹೊಣೆಗಾರರು ಯಾರು? ಕೊಟ್ಟವರ ಮೇಲೆ, ಅಧಿಕಾರಿಗಳ ಮೇಲೆ ನಿಮ್ಮ ಕ್ರಮ ಏನು ಅಂತ ತಾವು ಹೇಳುವುದಿಲ್ಲ. ತಪ್ಪು ಮಾಡಿದವ್ರ ಮೇಲೆ ಕ್ರಮ ಯಾರಿಗೆ ಅಕೌಂಟಬಿಲಿಟಿ? ಯಾರಿಗೆ? ಹೂ ಇಸ್ ಅಕೌಂಟೇಬಲ್? ಆಯ್ತು. ಅಧಿಕಾರಿಗಳು ಎಲ್ಲ ಕ್ರಮಬದ್ಧವಾಗಿ ಮಾಡಿದ್ದಾರೆ. 13-14 ಲಕ್ಷ ಕಾರ್ಡಲ್ಲಿ 3.5 ಲಕ್ಷ ಕಾರ್ಡ್ಗಳು APLಗೆ ಹೋಗ್ಬೇಕವು. ಅವನೇನು ರದ್ದು ಮಾಡಲಿಲ್ಲ, APLಲ್ಲಿ ಇಟ್ಟಿದ್ದೀವಿ. ಯಾಕಂದರೆ ಕಾರ್ಡ್ ಬೇರೆ ಬೇರೆ ವಿಷಯಗಳಿಗೆ ಅವ್ರಿಗೆ ಅನುಕೂಲ ಆಗಬೇಕಂತೇಳಿ ರದ್ದು ಮಾಡಲಿಲ್ಲ. BPL ಇದ್ದವ್ರನ್ನ ತಂದು APLಗೆ ಇಟ್ಟಿದ್ದೀವಿ. ಅವ್ರ ಕಾರ್ಡ್ ಊರ್ಜಿತವಾಗಿದೆ, ಆದರೆ ಕ್ರಮ ತೆಗೆದುಕೊಳ್ಳೋಕೆ ಅನಾನುಕೂಲ ಆಗಿದೆ. ಸಹಕಾರ ಕೇಳ್ತೀನಿ, ಇದಕ್ಕೆ ಪರಿಹಾರ. ಸಭಾಪತಿಗಳೇ, MP ಕುಶಾಲಪ್ಪ ಸಾಕ್ರಿ ರವಿ, 12 ನಿಮಿಷ ಆಯ್ತು. 3 ಪಕ್ಷಗಳು ಈ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾವೆ. ನೀವು ಜಗ್ಗಲ್ಲ ಬಗ್ಗಲ್ಲ ಅನ್ನೋರು ಯಾರಿಗೆ ಹೆದರ್ತಾ ಇದ್ದೀರಿ? ಯಾಕೆ ಹೆದರ್ಬೇಕು? ನಿರ್ದಾಕ್ಷಿಣ್ಯವಾಗಿ ಅನರ್ಹರನ್ನ ರದ್ದುಪಡಿಸಿ. ನಿಮಗೆ ಅರ್ಹರಿಗೆ ಅನ್ಯಾಯ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದಿದೆ. ಅನರ್ಹರನ್ನ ರದ್ದುಪಡಿಸೋದು ಕೂಡ ನಿಮ್ಮ ಕರ್ತವ್ಯ ಇದೆ. ಯಾರಿಗೆ ಹೆದರ್ತಾ ಇದ್ದೀರಿ ನೀವು? ಕ್ರಮ ತಗೊಳ್ಳಿ. ಅಲ್ಲ, ಅಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ನೀವು? ರವಿಯವರು ಹೇಳೋದು ಬಹಳ ಸ್ವಾಗತಾರ್ಹವಿದೆ. ರೈಟ್, ಸರಿ. ಆದರೆ ಮಾಧ್ಯಮಕ್ಕೆ ಹೋಗ್ದಿರ ಇವರು ಹೋಗ್ಬಿಡಿ. ಮಾಧ್ಯಮ ನೀವು ಕೂಲಿ ಮಾಡೋರ್ನ ಮಾಧ್ಯಮಕ್ಕೆ ಹೋಗ್ತೀವಿ. ನೀವು ಯಾವ ಕಡ್ತಕೋಬಾರ್ದೆ, ನೀವು ಕೂಲಿ ಯಾವ ಕಡ್ತಕೋಬಾರ್ದು, ಕಡ್ತಕೋಬೇಡ. ನಾವು ಮಾಧ್ಯಮಕ್ಕೆ ಹೋಗ್ತೀವಿ. ಯಾವ ಕಡ್ತಕೋಬೇಡಿ. ನೀವು ಯಾವ ಕಡ್ತಕೋಬಾರ್ದು. ಸಭಾಪತಿಗಳೇ, ನಿಮಗೆ ಸಮಾಧಾನ ಆದ್ರೆ ಕರೆಕ್ಟ್ ಇದೆ ಕೆಲಸ ಮಾಡ್ಯಾಕೆ? ಬಾಂಗ್ಲಾದೇಶದವರಿಗೆಲ್ಲ BPL ಕಾರ್ಡ್ ನೋಡ್ರಿ ಸಚಿವರೇ, ಪರಿಸ್ಥಿತಿ ಬರುತ್ತೆ. ಸಚಿವರೇ, ಕುಶಾಲಪ್ಪ ಕೊಡ್ರಿ ಬೇಡ. ಏನ್ರಿ ಇದು? ಯಾವ ಕಡ್ತಕೋಬಾರ್ದು. ಖರ್ಗೆ ಅವರೇ, ಖರ್ಗೆ ಕೊಡ್ರಿ.
ನೀವು ಸಚಿವರು ಏನ್ರಿ ಅವು ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋಬಾರ್ದು, ಅಲ್ಲ ಹೇಳ್ತೀನಿ ಯಾವ ಕಡೆ ತಗೋಂಗಿಲ್ಲ. ಇಲ್ಲ ಕೊಡ್ರಿ, ಸಾಕು 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 ಕೊಡಿ ಕೊಡಿ. ನಂಬಿಕೆ ಇಲ್ಲ ಅಂತ ಗೊತ್ತಾಯ್ತು. ಮಾಧ್ಯಮದನ್ನ ಯಾಕೆ ದೂಷಿಸ್ತೀರಿ ನೀವು? ಹೇಳ್ತಾ ಇರೋದು ಒಂದು ಪಕ್ಷ ಕೇಳಲಿಲ್ಲ ನೋಡಿ ನಾನು ಒಂದು ಪಕ್ಷ ಕೇಳಲಿಲ್ಲ, ಕೇವಲ ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಿಲ್ಲ, ಪಕ್ಷಗಳೆಲ್ಲವೂ ಸೇರಿ ಎಲ್ಲರೂ ಕರೆದು ಮಾತಾಡ್ರಿ. ಪಕ್ಷಾತೀತವಾಗಿ ಸಹಕಾರ ಕೊಟ್ಟರೆ ಆಗ್ತದೆ, ಇರ್ತದೆ. ನಾನು ಓಪನ್ ಆಗಿ ಇಟ್ಟಿದ್ದೀನಿ. BPL ಕಾರ್ಡ್ಗೆ ಇಲ್ಲದ ಭೋಜಗೌಡ್ರೆ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ. ಈಗ ಪಕ್ಷಾತೀತವಾಗಿ ಅಂತ ಹೇಳಿದಾಗ ಕಾಂಗ್ರೆಸ್ ಸೇರ್ತದೆ, BJP ಸೇರ್ತದೆ, ಜನತಾದಳ ಸೇರ್ತದೆ. ನಾನು ಅಪೀಲ್ ಮಾಡಿದ್ದೀನಿ. ನಾನು ಏನು ಹೇಳಿದ್ದೀನಿ, ಓಪನ್ ಇಟ್ಟಿದ್ದೀವಿ. BPL ಕಾರ್ಡ್ ಯಾರು ಆದರೂ ಈಗ ಅವ್ರ ಸಭೆ ಕರೆದು ಮುಗಿಸಿ ಅವ್ರು ಸಿಗ್ತದೆ. APL ಕಾರ್ಡ್ ಜಾಸ್ತಿ ಇದೆ, ಅದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ವಿ. ಅದಕ್ಕೆ ನಿಮ್ಮ ಸಹಕಾರ ಸಭಾಪತಿಗಳ ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 57 ಮಾನ್ಯ ಅರಣ್ಯ ಮತ್ತು ಜೀವಶಾಸ್ತ್ರ ಪರಿಸರ ಸಚಿವರು. ಸನ್ಮಾನ್ಯ ಸಭಾಪತಿಗಳೇ, ಉತ್ತರ ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಿದ್ದಾರೆ ಸಭಾಪತಿಗಳೇ. ಆದರೆ ಏನು ರಾಜ್ಯ ಸರ್ಕಾರ ಹಳೆಯ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಆ ಅರಣ್ಯ ಪ್ರದೇಶವನ್ನು ಲೀಸಿಗೆ ಕೊಟ್ಟಿದ್ದು, ಇದರಲ್ಲಿ ಹಳೆಯ ಪ್ರಕರಣ 24 ವರ್ಷದ ಪ್ರಕರಣ. ಆ ಪ್ರಕರಣದಲ್ಲಿ ಮಾನ್ಯ ಸಚಿವರು ಅವರು ಬಂದ ನಂತರ 23/1/24 ಅವರು ಈ ಪ್ರಕರಣವನ್ನು ತ್ವರಿತವಾಗಿ ಇತ್ಯರ್ಥಗೊಳಿಸಬೇಕು